ಅರೆ ಇದೇನಪ್ಪ ಇದೇನೋ ಕುಣಿತಾ ಇದ್ದಾರೆ, ಇದನ್ನಾಕೆ ತೋರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಇದಕ್ಕೆ ಉತ್ತರ ನಿಮಗೆ ಕೊನೆಗೆ ಸಿಗುತ್ತೆ ಸ್ನೇಹಿತರೆ. ತಜ್ಞರ ಪ್ರಕಾರ 1950ರಲ್ಲಿ 8 ಜನ ಕಾರ್ಮಿಕರಿದ್ದರೆ ಅದರಲ್ಲಿ ಒಬ್ಬ ಕಾರ್ಮಿಕ ಮಾತ್ರ ನಗರದಲ್ಲಿದ್ದ, ಇನ್ನು ಉಳಿದ 7 ಜನ ಕಾರ್ಮಿಕರು ಹಳ್ಳಿಗಳಲ್ಲೇ ವಾಸ ಮಾಡ್ತಾಯಿದ್ರು. ಜೊತೆಯಲ್ಲಿ ಭೂಮಿ ಮಾಲೀಕರು ಸಹ ಅಷ್ಟು ಜನ ಸಹ ಹಳ್ಳಿಗಳಲ್ಲೇ ವಾಸ ಮಾಡ್ತಿದ್ರು ಅಂತೇಳಿ ಒಂದು ಸಮೀಕ್ಷೆ ಹೇಳುತ್ತೆ. ಹಾಗೆ 2001ರಲ್ಲಿ ಇದ್ದಂಥ ನಗರಗಳ ಸಂಖ್ಯೆ 1362 ಆದರೆ 2025ರ ಗಣತಿ ಪ್ರಕಾರ 3892 ನಗರಗಳು ನಗರಗಳಾಗಿದ್ದಾವೆ ಅಂತೇಳಿ, ಸಣ್ಣ ಸಣ್ಣ ನಗರಗಳಾಗಿ ಕನ್ವರ್ಷನ್ ಆಗ್ತಾ ಇದೆ ಅಂತ ಹೇಳಿ. ಗೋವಾ, ಗುಜರಾತ್, ತಮಿಳುನಾಡಲ್ಲಿ, ಕೇರಳದಲ್ಲಿ 40% ಜನ ನಗರೀಕರಣವಾದರೆ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ, ಪಶ್ಚಿಮ ಬಂಗಾಳದ 75% ಜನಸಂಖ್ಯೆ ನಗರೀಕರಣ ಆಗ್ತದೆ. ಅಂದರೆ ಹಳ್ಳಿಗಳಿಂದ ಹೋಗಿ ನಗರಕ್ಕೆ ಸೇರ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ ಕೃಷಿ ಬೇಡವಾಗಿರೋಂಥ ಬದುಕು ಅಂತ ಹೇಳಿ. ಇಲ್ಲಿ ಕೃಷಿ ಮಾಲೀಕರು ಅಂದರೆ ಭೂಮಿಯ ಮಾಲೀಕರು ಸಹ ಹೋಗ್ತಾ ಇದ್ದಾರೆ, ಕೃಷಿ ಕಾರ್ಮಿಕರು ಸಹ ಹಳ್ಳಿಗಳನ್ನ ಬಿಟ್ಟು ನಗರೀಕರಣ ಆಗ್ತಾ ಇದ್ದಾರೆ. ಇದು ಒಂದು ದೊಡ್ಡ ಡ್ರಾಬ್ಯಾಕ್ ಆ್ಯಕ್ಚುಲಿ ನಮ್ಮ ದೇಶದ ಬೆಳವಣಿಗೆ. ಏಕೆಂದರೆ ನಮ್ಮ ದೊಡ್ಡ GDP ಇತ್ತು ನಮ್ಮದು, ಕೃಷಿಯಿಂದ ಬರೋಂಥದ್ದು 30-36% GDP ಇತ್ತು. ಇವತ್ತು 18ಕ್ಕೆ ಕುಸಿದಿದೆ. ಕಾರಣ ಅಂದರೆ ನಗರೀಕರಣ ಆಗ್ತಾ ಇರೋವಂಥದ್ದು. ಈ ನಿಟ್ಟಲ್ಲಿ ಯಾಕೆ ನಗರೀಕರಣ ಆಗ್ತಾ ಇದ್ದಾರೆ ಅಂದರೆ ಅವ್ರ ಸಂಬಂಧಗಳು, ಅಂದರೆ ಕಾರ್ಮಿಕ ಮತ್ತು ಮಾಲೀಕನ ಮಧ್ಯೆ ಇದ್ದಂಥ ಒಂದು ಸಂಬಂಧಗಳು ಕೆಡ್ತಾ ಇರೋದ್ರಿಂದ ಇದೆಲ್ಲ ಆಗ್ಲಿಕ್ಕೆ ಕಾರಣ ಅಂತ. ನಾವು ಅವನ್ನ ಕಾರ್ಮಿಕನಾಗಿ ನೋಡ್ಲಿಕ್ಕೆ ಶುರು ಮಾಡಿದ್ವಿ. ಅವನ್ನ ಯಾವತ್ತೂ ನಮ್ಮವ ಅಥವಾ ಇವರು ನಮ್ಮ ಒಬ್ಬರು ಸದಸ್ಯ, ನಮ್ಮ ಕುಟುಂಬದ ಸದಸ್ಯ ಅಂತ ನಾವು ನೋಡಲೇ ಇಲ್ಲ. ಈ ನಿಟ್ಟಿನಲ್ಲಿ ಕೂಡ್ಲಿಗೆರೆ ಹಾಲೇಶ್ ಅವರು BJP ಲೀಡರ್ಗಳಿದ್ದಾರೆ ಮತ್ತು ಊರಿನ ಪ್ರಮುಖರಿದ್ದಾರೆ, ಗೌಡ್ರ ಮನೆಯವರಿದ್ದಾರೆ. ಅವರು ನಮ್ಮ ಏನು 30-40 ವರ್ಷಗಳ ಕಾಲ ನಮ್ಮ ಮನೆಗೆ ಏನು ಸೇವೆ ಮಾಡಿದ್ದಾರೆ ಅವರೆಲ್ಲ ಕರ್ಕೊಂಡು ಇವತ್ತಿನ ಗಗನ ಕುಸುಮ ಅಂತಲೇ ಹೇಳ್ತೀವಿ ನಾವು, ವಿಮಾನಯಾನ ಅಂತ ವಿಮಾನಯಾನದಲ್ಲಿ ಅವ್ರನ್ನೆಲ್ಲ ಯಾಕೆ ಕರ್ಕೊಂಡು ಹೋಗ್ಬೋದು ಅಂತೇಳಿ ಯಾನದ ಮೂಲಕ ಶಿವಮೊಗ್ಗ ಏರ್ಪೋರ್ಟಿನ ಮೋದಿಯವರು ಉದ್ಘಾಟನೆ ಮಾಡಿದರು. ಇದ್ರ ಮೂಲಕ ಅವ್ರನ್ನ ಗೋವಾಕ್ಕೆ 3 ದಿನಗಳ ಕಾಲ ಪ್ರವಾಸ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರವಾಸ ಮಾಡೋದಲ್ಲ, ಅಲ್ಲಿಯ ರೈತರನ್ನು ಸಹ ಭೇಟಿ ಮಾಡಿಸ್ತಾರೆ. ಅಲ್ಲಿಯ ರೈತರು ಹೇಗೆ ಜೋಡಣೆ ಮಾಡ್ಕೊಂಡಿದ್ದಾರೆ ಕೃಷಿನ ವ್ಯಾಪಾರೀಕರಣವಾಗಿ ಅಂತ ಹೇಳಿ. ಇದು ಆಗಬೇಕಾಗಿರೋಂಥದ್ದು. ಪ್ರತಿಯೊಬ್ಬ ಮಾಲೀಕ ಮತ್ತು ಕಾರ್ಮಿಕನ ಮಧ್ಯೆ ಒಂದು ಒಳ್ಳೆಯ ಸಂಬಂಧ ಏರ್ಪಡಬೇಕಾಗಿರೋಂಥದ್ದು. ಹಾಗಾಗಿ ನೀವೆಲ್ಲ ನೋಡ್ತಾ ಇದ್ದೀರಿ, ಅವರೆಲ್ಲ ಏರ್ಪೋರ್ಟಲ್ಲಿ ಹಾಕಿರೋಂಥ ಫೋಟೋಗಳು, ಬೇರೆ ಬೇರೆ ಫೋಟೋಗಳೆಲ್ಲ ನೋಡ್ತಾ ಇದ್ದೀರಿ. ಹಾಗಾಗಿ ಇದು ತುಂಬ ಸಂತೋಷ ತಂದು ಕೊಡುವಂಥ ವಿಚಾರ. ಮತ್ತು ಎಲ್ಲರೂ ವಿಚಾರ ಮಾಡಬೇಕಾಗಿರೋಂಥದ್ದು. ನಮ್ಗೆ ಯಾಕೆ ಸಾಧ್ಯ ಇಲ್ಲ ಅಂತ, ಅವ್ರು ಮಾಡ್ತಾ ಇದ್ದಾರೆ, ನಮ್ಗೆ ಯಾಕೆ ಸಾಧ್ಯ ಇಲ್ಲ ಅಂತೇಳಿ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಆ ನಿಟ್ಟಲ್ಲಿ ಇವನ್ನೆಲ್ಲ ಒಂದು ಸಂದರ್ಶನ ಮಾಡಿಬಿಟ್ಟು ಅವರೆಲ್ಲ ಏನು ಹೇಳ್ತಾರೆ ಅದನ್ನೆಲ್ಲ ಸಂದರ್ಶನ ಮಾಡಿಕೊಂಡು ಒಂದು ಸಣ್ಣ ವಿಡಿಯೋ ಮೂಲಕ ನಿಮಗೆ ತಲುಪಿಸ್ಲಿಕ್ಕೆ ಹೊರಟಿದ್ದೀನಿ. ಅದನ್ನು ನೋಡಿ ತಮ್ಮ ಅಭಿಪ್ರಾಯಗಳಿದ್ರೆ ಕಾಮೆಂಟ್ಗಳ ಮೂಲಕ ಹಾಕಿ. ಹಾಗೆ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈಗ ಅಲ್ಲಿಯ ಏನು ಹಾಲೇಶಣ್ಣವ್ರ ಮನೆಯ ಸದಸ್ಯರು ಅಂತಲೇ ಕರೀತಾರೆ ಅವ್ರು ಯಾವಾಗಲೂ. ಅವರೆಲ್ಲ ಮಾತಾಡೋದನ್ನು ನಾವು ಕೇಳಿಸ್ಕೋಬೋದು. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದನ್ನೆಲ್ಲ ಆರ್ಗನೈಸ್ ಮಾಡಿದವರು ಹಾಲಿಡೇ ಇದು ಮ್ಯಾಂಗೋ ಲೀಫ್ ಹಾಲಿಡೇಸ್ ಅವರು, ಮಂಜುನಾಥ್ ಅವರು ತುಂಬ ಒಳ್ಳೆಯ ಇದನ್ನು ಮಾಡಿದ್ದಾರೆ. ಥ್ಯಾಂಕ್ ಯು. ನೀಲಪ್ಪರೇ ನಮಸ್ತೆ. ನಮಸ್ತೆ. ಈಗ ನೀವು ನಮಗೆ ಗೊತ್ತಿರೋಂಗೆ ಕಳೆದ ಒಂದು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತೀರಿ ಅನ್ನೋದು ನೀವೇ ಹೇಳ್ಬೇಕಾಗತ್ತೆ ಗೌಡ್ರ ಹಾಲೇಶಣ್ಣವ್ರ ಮನೆಯಲ್ಲಿ. ಅದಾದಮೇಲೆ ನಿಮ್ಗೆ ಇದಕ್ಕಿದ್ದಂಗೆ ಗೋವಾಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಗೋವಾಕ್ಕೆ ಅದರಲ್ಲಿ ವಿಮಾನದಲ್ಲಿ ಬುಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಅವರು ಹೇಳ್ತಾರೆ. ಅವಾಗ ನಿಮ್ಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ ಅದು ನೀವು ಹೇಳ್ಬೇಕು. ಈಗ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ? ಸುಮಾರು 40-45 ವರ್ಷದಿಂದ ಮಾಡ್ತಾಯಿದ್ದೀನಿ. 45 ವರ್ಷಗಳಿಂದ ಕೆಲಸ ಮಾಡ್ತೀರಾ ಅವ್ರ ಮನೆಯಲ್ಲಿ. ಹಾಲೇಶಣ್ಣವ್ರು ಹೇಳ್ತಾರೆ ಗೋವಾಕ್ಕೆ ಹೋಗೋಣ, ಅದು ಫ್ಲೈಟಲ್ಲೇ ಹೋಗೋಣ ಎಲ್ಲರೂ ಅಂತ ಅಂತಾರೆ. ನಿಮ್ಗೆ ಏನು ಅನ್ನಿಸ್ತು? ನಮಗೆ ಫಸ್ಟಿಗೆ ಒಂದು ಸ್ವಲ್ಪ ಭಯ ಅನ್ನಿಸ್ತು. ಆಮೇಲೆ ಗಾಡಿ ಕುಂತಾಗ ಒಂದು ಸ್ವಲ್ಪ ಧೈರ್ಯ ಬಂದಂಗೆ ಆಯ್ತು. ಎಲ್ಲ ಅಲ್ಲ, ಫಸ್ಟಿಗೆ ನಿಮ್ಗೆ ಮನೇಲಿ ಹೇಳಿದ್ರಲ್ಲ ಕೂಡ್ಲಿಗೆರೆಗೆ, ಇಲ್ಲ ಹೋಗೋ ಮನಸ್ಸಿತ್ತು. ಮನಸ್ಸಿತ್ತು. ಅಲ್ಲ, ಖುಷಿ ಆಯ್ತಾ? ಹಂಗೆ ಭಾಳ ಖುಷಿ ಆಯ್ತು. ನಿಮ್ಮ ಮನೆಗಳಲ್ಲಿ ಹೇಳ್ದಾಗ ಏನಂದ್ರು? ನಿಮ್ಮ ಮನೇಲಿ ನಿಮ್ಮ ಹೆಂಗಸರು ಮಕ್ಕಳು ಬರ್ರಿ ಸುಖವಾಗಿ ಹೋಗಿ ಬರ್ರಿ ಅಂದ್ರು. ಒಟ್ಟಲ್ಲಿ ಇದ್ರ ಬಗ್ಗೆ ನಿಮಗೆ ಖುಷಿ ಇದೆ? ಹಂಗೆ ಅದು ಹೋಗಿ ಬಂದಿದ್ದು ಈಗ ಸಂತೋಷ ಆಯ್ತು. ಖುಷಿ ಆಯ್ತಾ? ಸೂಪರ್. ಹಂಗಾರೆ ಗೋವಾದಲ್ಲಿ ಏನೇನು ಮಾಡಿದ್ರಿ? ಏನ್ ಮಾಡಿದ್ರು ಅದೇ ಊಟ ತಿಂಡಿ. ಗೋವಾದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಂಗಿಲ್ಲ ಯಾರು. ಎಣ್ಣೆ ಅವೆಲ್ಲ ಮಾಡಿದ್ವಿ, ತಲುಪೆಲ್ಲ ಮಾಡಿದ್ವಿಪ್ಪ. ಬಿಟ್ಟು ಮುಚ್ಚಾಗಿ ಹೇಳೋದು. ಅದೇ ಅಲ್ಲ ಇದ್ದಿದ್ದೆ ಅವೆಲ್ಲ. ಗೋವಾ ಅಂದ್ರೆ ಇರೋದೇ ಅದಕ್ಕೆ, ಮಜಾ ಮಾಡಕ್ಕೆ. ಅದು ಬೇರೆ ಪ್ರಶ್ನೆ. ಒಟ್ಟಲ್ಲಿ ನಿಮ್ಗೊಂದು ವಿಮಾನದಲ್ಲಿ ಹತ್ತಿದ್ದು ಅದು ನಿಮ್ಗೆ ಅನುಭವ ಏನ್ ಅನಿಸ್ತು ಅಂತ? ಒಳ್ಳೆ ಖುಷಿ ಆಯ್ತು. ಖುಷಿ ಆಯ್ತಾ? ಬಹಳ ಚೆನ್ನಾಗಿ ಖುಷಿ ಆಯ್ತು.
ತುಂಬಾ ಎಲ್ಲ ಸರಿ. ಏರೋಪ್ಲೇನ್ಗೆ ಹೋಗ್ತಾ ಇರೋದಂದ್ರೆ ಇದೇ ಫಸ್ಟ್ ಹೋಗಿ ಬಂದಿರೋದು. ನಮ್ಮ ವಯಸ್ಸಿನಲ್ಲಿ ಇನ್ನು ಯಾವಾಗ ಹೋಗ್ತೀವೋ ಯಾವಾಗ ಬಿಡ್ತೀವೋ ಅದು ನಮಗೆ ಗೊತ್ತಿಲ್ಲ. ಅಂದ್ರೆ ನಮ್ಮ ಸಾಹುಕಾರರು ಇದೊಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ. ನಮ್ಮನ್ನು ಕರ್ಕೊಂಡ್ ಹೋದ್ರು, ಒಳ್ಳೆ ಒಳ್ಳೆ ಸ್ನಾನಗಳೆಲ್ಲ ತೋರಿಸಿದ್ರು, ಒಳ್ಳೆ ಬೀಚ್ಗಳು ತೋರಿಸಿದ್ರು, ಒಳ್ಳೆ ಫುಡ್ಡು, ಆರಾಮಾಗಿ ಹೋಗಿ ಆರಾಮಾಗಿ ಬಂದಿದ್ವಿ. ಏನು ತೊಂದರೆ ಏನಿಲ್ಲ. ಮತ್ತೆ ನಮ್ಮ ಜನ್ಮದಲ್ಲಿ ಇನ್ನೂ ನಾವು ಪ್ಲೇಟ್ ಹತ್ತೀವೋ ಇಲ್ಲೋ ನಮಗೆ ಅದು ಗೊತ್ತಿಲ್ಲ. ಅಂದ್ರೆ ಇದು ಮಾತ್ರ ಭಾರಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಾಹುಕಾರರು. ಒಟ್ಟಲ್ಲಿ ಖುಷಿ ಆಯ್ತು. ನಿಮ್ಮ ಮನೆಗೆಲ್ಲ ಏನು ಎಲ್ಲ ಭಾರಿ ಖುಷಿ ಆಯ್ತು. ಫಸ್ಟ್ ನಿಮ್ಮ ಮನೆಗೆ ಹೋಗಿ ಹೇಳ್ತೀವಿ, ಮನೆಗೆ ಹೋಗ್ತೀವಿ ನಾವು ಅಂತ. ಹೌದು ಹೇಳಿದಾಗ ಫ್ರೆಂಡ್ಸ್ ಎಲ್ಲ ಹೇಳ್ದು, ನೀವು ಯಾವಾಗಲೂ ನೀವು ಪ್ಲೇಟ್ ಹತ್ತಿಲ್ಲ, ಈಗ ಹತ್ತಾ ಇದ್ರ ನಿಮ್ಮ ಸಾಹುಕಾರ ಮುಖಾಂತರ ಹೋಗಿ ಬರ್ರಿ, ಸಂತೋಷ ಅಂತ ಹೇಳಿ ನಮಗೂ ನಮ್ಮ ಮನೆಗಳಿಗೆ ಕೂಲಿ ಕರಿತಿದ್ರು, ಬಂದ್ ಬೆಳಗ್ಗೆ ಕೆಲಸ ಇಲ್ಲ ಇಲ್ಲ ನಾವು ಅದ್ರ ಬಗ್ಗೆ ಎಲ್ಲ ಏನಿಲ್ಲ. ನಾವು ಅದು ಕೂಲಿ ಬಗ್ಗೆ ಅಂತ ನಾವು ಇವತ್ತಿನವರೆಗೂ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ಈಗ ಕೂಲರ್ ಅಂದ್ರೆ ಹಂಗೆ ಅಂದ್ರೆ ಬರೋ ಕೆಲಸ ಮಾಡ್ಕೊಂಡು ಇಲ್ಲ ಇಲ್ಲ ನಮ್ಮ ಸಾಹುಕಾರರು ಹಂಗಲ್ಲ. ಇಲ್ಲ ನಮ್ಮ ಸಾಹುಕಾರರು ನಮ್ಮನ್ನೆಲ್ಲ ಮನೆ ಮಕ್ಳಂಗೆ ನೋಡ್ಕೊಂತಿದ್ದಾರೆ, ನೋಡ್ತಲೂ ಇದಾರೆ, ಇನ್ಮೇಲೆ ನೋಡ್ತು ಅದೇ ತರ ನೋಡ್ತಾರೆ. ಸೂಪರ್, ಬಹಳ ಖುಷಿ ಆಯ್ತು. ನಮ್ಮ ಎದುರಿಗೆ ರುದ್ರಣ್ಣ ನಿಂತಾರೆ, ಕೆಂಚೆ ಅಂತಾರೆ, ಕೂಡ್ಲಿಗರಿಗೆಲ್ಲ ಫೇಮಸ್ ಅವರು. ರುದ್ರಣ್ಣ ನೀನು ಒಳಗೂ ಮಾಡ್ತೀವಿ ಹೊರಗೂ ಮಾಡ್ತೀವಿ ಅವ್ರ ಮನೆ ಕೆಲಸಗಳನ್ನ. ಇವಾಗ ನಿನಗೆ ಈಗ ಏರ್ಪೋರ್ಟ್ ವಿಮಾನದಾಗ ಹೋಗೋಣ ಗೋವಾಕ್ಕೆ ಅಂದಾಗ ನಿನಗೇನು ಖುಷಿ ಅನ್ನಿಸ್ತು? ನಮ್ಮ ಅಣ್ಣವ್ರು ಎಲ್ಲರೂ ಹೋಗೋ ಅಂತ ಹೊರಡ್ರಿ ಅಂತ ಅಂದಾಗ ಒಂಥರ ಖುಷಿ ಆಗ್ಬಿಡ್ತು. ಹೌದಾ? ಎಂದು ಯಾವಾಗ ಕಾಲ ನಿಮ್ಗೆ ಹೋದ ಮುಂದೆ ಹತ್ತದ್ದೀವೆಲ್ಲ ಗೊತ್ತಿದ್ದಿಲ್ಲ. ಅದು ಅಂದ್ರೆ ಭಾಳ ಖುಷಿ ಆಗ್ಬಿಡ್ತು. ಇಡೀ ಎಲ್ಲರಿಗೂ ಒಳ್ಳೆ ಗ್ರೇಟ್ ಹೋಗೋದಿವು ಒಳ್ಳೆ ಚೆನ್ನಾಗೆ ಅಂತ ಎಲ್ಲರೂ ಹೇಳಾರೆ. ಹೌದಾ? ನಿಮ್ಗೆ ಅವ್ರು ಬೇರೆ ಇವ್ರು ಆತರ ಏನು ಭೇದ ಭಾವ ಏನಿಲ್ಲ ಇಲ್ಲಿ, ಎಲ್ಲ ಹೋಗಿ ಒಟ್ಟಿಗೆ ಹೋಗಿ ಎಲ್ಲ ಚೆನ್ನಾಗಿ ಬಂದಿದ್ವಿ. ಹೌದಾ? ಈ ತರ ಆಗ್ಬೇಕಲ್ಲ, ಎಲ್ಲ ಕಡೆನೂ ಇದು ಆಗ್ಬೇಕು. ಬೇರೆ ಎಲ್ಲರನ್ನ ಈ ತರ ಮಾಡ್ಕೊಂಡಾಗ ಅವ್ರಿಗೊಂದು ವಿಶ್ವಾಸ ಬೆಳೆಯುತ್ತಲ್ಲ, ಕೂಲರ್ ಮಧ್ಯ ಮಾಲೀಕರ ಮಧ್ಯ ಭೂಮಿ ಅಲ್ಲ, ಅವ್ ಮಾಡ್ಕೊಂಡಾಗ ನಿಮ್ಗೊಂದು ಖುಷಿ ಅನ್ಸುತ್ತೆ, ನಮ್ಗೊಂದು ಒಳ್ಳೆ ಇದೆಯಪ್ಪ ಅಂತ ಹೇಳಿ. ಇವತ್ತು ನಮ್ಮ ಮಣ್ಣು ಕರ್ಕೊಂತಂದ್ರೆ ಒಂದು ಹೆಮ್ಮೆ. ಹೌದಾ? ಗ್ರೇಟ್ ಅಂದ್ರೆ ಗ್ರೇಟ್. ನಮ್ಮ ಕೂಡ್ಲಿಗರ ಆಲೋಚನೆ ಬಗ್ಗೆ ಏನು ಹೇಳ್ತೀರಿ? ಇದೇ ಒಳ್ಳೆಯದು ಅಂತ ಹೇಳ್ತೀವಿ. ಥ್ಯಾಂಕ್ ಯು. ರುದ್ರಣ್ಣ ನಮಸ್ತೆ. ಈಗ ನೀವು ಹೋದ್ರಿ, ನಿಮ್ಗೇನು ನಿಮ್ಮ ಭಾವನೆಗಳೇನು ಗೋವಾಕ್ಕೆ ಹೋಗಿದ್ದು? ಇದು ಆಗ್ಬೇಕಾ ಪ್ರತಿಯೊಬ್ಬರಲ್ಲೂ? ಈಗ ಈಗೆಲ್ಲ ಸುಮ್ಮನೆ ನಾವು ಸಾವುಕಾರಂತೆ ಜಮೀನರು, ನಾವು ಕೂಲಿಯರು ಅಷ್ಟೇ ಇತ್ತು ಇದುವರೆಗೂ. ಭಾವನೆ ಎಲ್ಲ ಹೋಗಿ ನೋಡೋದು ಖುಷಿ ಪಡ್ಬೋದು. ಈಗ ಅದು ಈ ಸಂಬಂಧಗಳ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಈಗ ಒಳ್ಳೆ ಈ ಥರದ್ದು ಆಗ್ಬೇಕು, ಈ ಬೆಳವಣಿಗೆಗಳು ಆಗ್ಬೇಕಲ್ಲ ನಮ್ಮ ಇದರಲ್ಲಿ. ಪ್ರತಿಯೊಬ್ಬರೂ ಜಮೀನು ಮಾಲೀಕರು ಸಹ ಅವ್ರಿಗೆ ಬಂದಿದ್ದು ಒಂದು ಇದಿಷ್ಟರಲ್ಲಿ ನಿಮಗೂ ಸಂತೋಷವನ್ನು ಉತ್ಪತ್ತಿ ಮಾಡಿ ಅವರು ಸಂತೋಷ ಪಟ್ಟು ಅವ್ರ ಕೆಲಸಗಳಾಗುತ್ತೆ, ನಿಮ್ದು ಇದನ್ನು ಆಗುತ್ತೆ. ಇಲ್ಲ ಅಂತ ನಾವು ಬರೀ ನಾವು ಕೂಲಿಯರು ನಾವು ಸಾವುಕಾರರು ಅದೇ ಭಾವನೆ ಉಳ್ಕೊಳತ್ತೆ ಅಲ್ವಾ? ನಿಮ್ಗೆ ಇಲ್ಲಿ ಹೋದಾಗ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಚೆನ್ನಾಗಿದಾಯ್ತು. ಓಕೆ. ನಿಮ್ಗೇನು ಅನಿಸ್ತು ಗೋವಾಕ್ಕೆ ಹೋಗಿ ಬಂದಿದ್ದು? ಭಾರಿ ಖುಷಿ ಆಯ್ತು. ಏನಂತೀರ ಆಲೋಚನೆ ಬಗ್ಗೆ? ಏನಂತೀರಿ? ಒಳ್ಳೆ ಸಾವುಕಾರರು ಹೋಗಿ ಕರ್ಕೊಂಡು ಕ್ಲೀನಾಗಿ ಕರ್ಕೊಂಡು ಚೆನ್ನಾಗಿ ಕರ್ಕೊಂಡು ಬಂದ್ರು. ಏನೂ ತೊಂದರೆ ಏನಿಲ್ಲ, ಏನು ತೊಂದರೆ ಆಗಲಿಲ್ಲ. ರೂಮು ಎಲ್ಲ ಮಾಡಿದ್ರು, ಊಟ ತಿಂಡಿ ಏನೂ ತೊಂದರೆ ಇಲ್ಲ. ಸುಖ ಹೋದ್ರು, ಸುಖ ಕರ್ಕೊಂಡು ಇದು ಎಲ್ಲ ಈ ಥರ ಬೆಳವಣಿಗೆ ಎಲ್ಲ ಕಡೆ ಆಗ್ಬೇಕು ಅಲ್ಲ? ಅವಾಗ ಒಂದೊಳ್ಳೆ ಸಂಬಂಧಗಳು ಬೆಳೀತಾವೆ ನಮಗೆ. ಈಗ ಚಂದ್ರವ್ರ ಇದ್ರ ಜೊತೆಗೆ ಚಂದ್ರ ನೀನ್ ಹೇಳಪ್ಪ, ನಿನ್ಗೇನು ಅನಿಸ್ತ? ನಿಮಗೆ ಹೇಳಿದ್ರಲ್ಲ ಅದೇ ಫಸ್ಟ್ಗೆ ನಾನೇ ಬುಗ್ಲು ಹಚ್ಚಿದನು, ಹೇಳಿದ್ರು ಅಂತ ಹೋಗೋಣ ಲಾಸ್ಟ್ಗೆ ಎಲ್ಲ ಕೆಲಸ ಮುಗಿಲಿ ಅಂತ ಹೇಳಿ. ಎಲ್ಲ ಕಡೆ ನಿಂಗೆ ಆಗ್ಬೇಕು, ಒಳ್ಳೇದಾಗ್ಬೇಕು ಅಂತ ನಾವು ಬಯಸ್ತಾ ಇರೋದು. ಅದಕ್ಕೆ ಕೇಳಿ ಸಂಬಂಧಗಳು ಚೆನ್ನಾಗಿರ್ಬೇಕು ಅಂತ, ಮಾಲೀಕರು ಮತ್ತೆ ಕೆಲಸದ ಮಧ್ಯೆ ಸಂಬಂಧಗಳು ಗಟ್ಟಿ ಮನ್ಸು ಮಾಡಾಗಿ ಇರ್ಲಿ ಅಂತ ಮನ್ಸುಗಳೆಲ್ಲ ಅಲ್ಲೋದ ಚೆನ್ನಾಗಿತ್ತ? ಚೆನ್ನಾಗಿತ್ತು, ಎಲ್ಲ ಗೋವಾದಲ್ಲೆಲ್ಲ ಚೆನ್ನಾಗಿತ್ತು. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ನೋಡ್ಕೊಂಡ್ರಲ್ಲ? ಚೆನ್ನಾಗೆಲ್ಲ ನೋಡ್ಕೊಂಡ್ರು. ಅವ್ರ ಮೇಲೆ ಅಂತ ಏನು ಕೆಟ್ಟ ಭಾವನೆ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಸೂಪರ್ ಆಗಿ ನೋಡ್ಕೊಂಡ್ರು. ಎಲ್ಲೋಗದ ಎಲ್ಲ ಪ್ಲೇಸ್ಗಳೆಲ್ಲ ತೋರ್ಸ್ಕೊಂಡ್ ಬಂದ್ರು. ಹೌದು, ಹಂಗಾಗಿ ಸೂಪರ್, ಥ್ಯಾಂಕ್ ಯು. ಸ್ನೇಹಿತರೆ, ನಾವು ಈಗ ಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ. ಕಾರ್ಮಿಕರು ಮತ್ತು ಮಾಲೀಕರ ಮಧ್ಯೆ ಒಂದು ಸಂಬಂಧ ಹೇಗಿದ್ರೆ ಚಂದ ಅನ್ನಲಿಕ್ಕೆ ನಾವಾಗಲೇ, ಯಾಕೆಂದರೆ ಹಿಂದಿನ ಕಥೆ ಹೇಳ್ತಾ ಬಂದೀವಿ. ಕಳೆದ 5-6 ನಿಮಿಷದಿಂದ ನೀವು ವಿಡಿಯೋ ನೋಡ್ತಾ ಬಂದಿದ್ದೀರಾ. ಕಾರ್ಮಿಕರೆಲ್ಲ ಗೋವಾ ಪ್ರವಾಸಕ್ಕೆ ಹೋದ್ರು ಅಂತೇಳಿ ಅನೇಕ ಪತ್ರಿಕೆಗಳಲ್ಲಿ ಬಂದಿದೆ, ಮತ್ತು ಅವ್ರ ಫೋಟೋಗಳೆಲ್ಲ ಶೇರ್ ಮಾಡಿದ್ದೀವಿ, ಮತ್ತು ಅವರ ಅನುಭವಗಳನ್ನು ಶೇರ್ ಮಾಡಿದ್ದೀವಿ. ಇದಕ್ಕೆ ಮುಖ್ಯ ಕೊಂಡಿಯಾಗಿರೋಂಥ ಕೂಡ್ಲಿಗರ ಹಾಲೇಶ್ ಅವರು ಈಗ ನಮ್ಮ ಎದುರುಗಡೆ ಇದ್ದಾರೆ. ಹಾಲೇಶ್ ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ನಿಮ್ಮ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಕೃಷಿನಲ್ಲಿ? ನಾನು ನನ್ನ ಪದವಿ ಮುಗಿಸ್ಕೊಂಡು ಗ್ರಾಮಕ್ಕೆ ಬಂದು ವ್ಯವಸಾಯ ಶುರು ಮಾಡಿದಾಗ ತಂದೆಯಿಂದ ಜವಾಬ್ದಾರಿನ 83ರಲ್ಲಿ ಜವಾಬ್ದಾರಿ ತೊಗೊಂಡೆ. ಅಲ್ಲಿಂದ ಕೆಲಸ ನಡ್ಕೊಂಡೇ ಬರ್ತಾಯಿದೆ. ನಮ್ಮ ತಂದೆಯವ್ರ ಕಾಲದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದಿಬ್ಬರು ಲೇಬರು ಇವತ್ತಿನವರೆಗೂ ನನ್ನ ಜೊತೆನೇ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ 45 ವರ್ಷ ನೀವು ಹೇಳೋದು? 42 ವರ್ಷ ಕೆಲಸ ಮಾಡ್ತಾ ಇದ್ದಾರೆ.
ನಮ್ಮ ತಂದೆಯವರು ಲೇಬರ್ ಜೊತೆ ಈ ಕಾರ್ಮಿಕ ಜೊತೆ ಯಾವ ರೀತಿ ಬಾಂಧವ್ಯ ಇಟ್ಕೊಂಡಿದ್ರು ಅಂತಂದು ನಮ್ಮ ಗ್ರಾಮದಲ್ಲಿ ಚೆನ್ನಾಗಿ ಗೊತ್ತು. ಇಷ್ಟು ವರ್ಷ ಒಬ್ಬ ಕೆಲಸಗಾರ 30 ವರ್ಷ 40 ವರ್ಷದಿಂದ ಒಂದೇ ಮನೆಯಲ್ಲಿ ಕೆಲಸ ಮಾಡ್ತಾನೆ ಅಂತಂದಾಗ ನಮ್ಮ ಬಾಂಧವ್ಯ ನಮ್ಮದು ಅವ್ರದ್ದು ಯಾವ ರೀತಿ ಇರ್ಬೋದು, ಅವನು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾನೆ, ನಾವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ, ಅದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಒಂದು ಕಾಲ ಇತ್ತು ಕೂಲಿಯರು ಒಬ್ರು ಕರೆದು 10 ಜನ ಬಂದು ಕೆಲಸ ಮಾಡಕ್ಕೆ ನಾನು ಬಂದೆ ನಮ್ಮ ಮುಂದೆ ಅಂತ ಬರೋರು. ಕಳೆದ ಈಗ 10 ವರ್ಷ ನೋಡ್ತಾ ಇದ್ದೀವಿ, ಎಲ್ಲ ಮಾಲೀಕರು ಸುಮಾರು ಜನ ಜಮೀನೇ ಬೇಡ ಅಂತೇಳಿ ಜಮೀನು ಮಾರಾಟ ಮಾಡ್ಕೊಂಡು ಹೊರಗಡೆ ಹೋಗ್ತದೆ, ನಗರೀಕರಣ ಆಗ್ತಾ ಇದ್ದಾರೆ. ಕೆಲವು ಕಡೆ ಒಂದು ವ್ಯವಸ್ಥೆ ಇರೋ ಕಡೆಗೆ ನಗರದಿಂದ ಬಂದು ಕೃಷಿ ಮಾಡಿ ಸಕ್ಸಸ್ ಆಗ್ತಿರೋರು ಇದ್ದಾರೆ. ಆ ನಿಟ್ಟಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನೀವು ಹೇಳ್ತಾ ಇರೋದು 100ಕ್ಕೆ 100% ಸತ್ಯ ಇದೆ. ಕಾರ್ಮಿಕರ ಮತ್ತು ಮಾಲೀಕರ ಸಂಬಂಧ ಹೇಗಿರಬೇಕು ಅಂದರೆ ಒಂದು ಕುಟುಂಬದ ಸದಸ್ಯರಂತೆ ಇರಬೇಕು. ಓಕೆ, ನಾವು ನಮ್ಮ ಕುಟುಂಬದ ಸದಸ್ಯರು ಅಂತ ಅನ್ನೋ ಭಾವನೆಯಲ್ಲಿ ಆ ದೃಷ್ಟಿಕೋನದಲ್ಲಿ ನಾವು ಅವರನ್ನು ನೋಡ್ತಾ ಹೋದಾಗ ಅದು ಆಟೋಮೆಟಿಕ್ಕಾಗಿ ಅವ್ರಿಗೂ ನಮ್ಮ ಮಾಲೀಕ ಅಂತ ಭಾವನೆ ಬರಲ್ಲ. ಇದು ನನ್ನ ಮನೆ ಕೆಲಸ, ನನ್ನ ಕೆಲಸ, ಆ ಭಾವನೆ ಅವನಲ್ಲಿ ಬರುತ್ತೆ. ಆ ಭಾವನೆ ಬಂದಾಗ ಕೃಷಿ ಮಾಡೋಕ್ಕೆ ನಮಗೆ ಭಾಳ ಈಸಿ ಆಗುತ್ತೆ. ಉದಾಹರಣೆ ನನ್ನೇ ತಗೋಬೋದು. ನಾನು ರಾಜಕೀಯದಲ್ಲೂ ಇದ್ದೀನಿ, ರಾಜಕೀಯದಲ್ಲೂ ಸಮಯ ಕೊಡಬೇಕಾಗತ್ತೆ. ಇಷ್ಟೆಲ್ಲ ನಂದು ಜಮೀನಿದ್ರೂ ಇದನ್ನೆಲ್ಲ ನಾನು ಅವ್ರದೇ ಜವಾಬ್ದಾರಿ ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಅವರು ಆ ಕೆಲಸ ನನ್ನ ಮನೆ ಕೆಲಸ ಅಂದ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನವರೆಗೂ. ಅವರು ಆ ಕೆಲಸ ಎಂಥ ಜವಾಬ್ದಾರಿಯಿಂದ ನಿರ್ವಹಿಸ್ಕೊಂಡು ಹೋಗ್ತಾ ಇರೋದ್ರಿಂದನೇ ನಾನು ರಾಜಕೀಯದಲ್ಲಿ ಆಗಲಿ ಹೊರಗಡೆ ಸ್ವಲ್ಪ ಸಾಮಾಜಿಕ ಸೇವೆಗಳಲ್ಲಿ ಈಗ ಮನೆ ಮಕ್ಳ ಮೇಲೆ ನಂಬಿಕೆ ಇಟ್ಕೊಂಡು ಹೇಗೆ ನಾವು ಹೊರಗಡೆ ಹೋಗ್ತೀವಿ ಅವರಿದ್ದಾರೆ ಅನ್ನೋ ಒಂದು ಧೈರ್ಯದ ಮೇಲೆ, ಹೌದು, ಅದೇ ರೀತಿನಲ್ಲಿ ನೀವು ಅವರಿದ್ದಾರೆ ಅಂತಂದಾಗ ನೀವು ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ರಾಜಕೀಯ ವಲಯದಲ್ಲಿ ನೀವು ಸಕ್ರಿಯ ಭಾಗವಹಿಸ್ಲಿಕ್ಕೆ ಇರ್ಬೋದು, ಕುಟುಂಬ ಕಾರ್ಯಗಳಲ್ಲಿ ಭಾಗವಹಿಸೋದಿರ್ಬೋದು, ಎಲ್ಲದರಲ್ಲೂ ಭಾಗವಹಿಸ್ಕೊಂತಾನೆ ಹೌದು, ಕೃಷಿನ ಈಸಿಯಾಗಿ ನಿರ್ವಹಿಸ್ಕೊಂಡು ಹೋಗ್ತಿದ್ದೀರ ಅಂತ ನಿಮ್ಮ ಭಾವನೆ. ಹೌದು. ಅದಕ್ಕೆ ಅವ್ರು ಕೊಡ್ತಕ್ಕಂಥ ಸಹಕಾರ ಇದೆಯಲ್ಲ, ಅದು ಬಹಳ ಮುಖ್ಯ. ಅವ್ರು ಆ ರೀತಿ ಕೆಲಸ ಮಾಡೋದ್ರಿಂದನೇ, ನನ್ನ ಮನೆ ಕೆಲಸ ಅಂದ್ಕೊಂಡು ತಿಳ್ಕೊಂಡು ಮಾಡೋದ್ರಿಂದ ನಾನು ಹೊರಗಡೆ ಈ ಸಮಾಜ ಸೇವೆ ಆಗಲಿ ಈ ರಾಜಕೀಯ ಆಗಲಿ ಮಾಡಲಿಕ್ಕೆ ನನಗೆ ಬಿಡು ಸಿಗ್ತಾ ಇದೆ. ಓಕೆ, ನನಗೆ ಆಗ್ತಾ ಇರಲಿಲ್ಲ. ಹಾಗಾದ್ರೆ ಇದು ಮೊದಲನೇ ಪ್ರಯತ್ನ ಗೋವಾ ಕರ್ಕೊಂಡೋಗಿದ್ದು, ಇದಕ್ಕಿಂತ ಮುಂಚೆ ಬೇರೆ ಬೇರೆ ಸಣ್ಣ ಪುಟ್ಟ ಪ್ರಯತ್ನಗಳು ನಮ್ಮಲ್ಲಿ ಭಾಳ ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದೇನೆ. ಉದಾಹರಣೆ, ನಮ್ಮಲ್ಲಿ ಹೆಣ್ಮಕ್ಳು ಒಂದು 30-35 ಜನ ಅಡಿಕೆ ಸುಲಿಗೆ ಮಾಡ್ತಾರೆ. ಅವ್ರಿಗೆಲ್ಲ ಪ್ರತಿ ವರ್ಷ ಒಂದು ಹಬ್ಬದಲ್ಲಿ ಬಟ್ಟೆ ಕೊಡುವಂಥದ್ದು, ಸೀರೆಗಳು ಕೊಡುವಂಥದ್ದು, ಜೊತೆಗೆ ಎಲ್ಲ ಪ್ರವಾಸ, ದೇವಸ್ಥಾನಗಳ ಪ್ರವಾಸ, ಒನ್ ಡೇ ಪಿಕ್ನಿಕ್ ಟೈಪ್, ದೇವಸ್ಥಾನಕ್ಕೆ ಹೋಗೋದು ಬರೋದು ಪ್ರತಿ ವರ್ಷನೂ ನಡ್ಕೊಂಡು ಬರ್ತಾ ಇದೆ. ಜೊತೆಗೆ ಗಂಡು ಮಕ್ಕಳು ಕೆಲವರು ಹೋಗ್ತಾ ಇದ್ರು, ಪ್ರತಿ ವರ್ಷ ನಡ್ಕೊಂಡ್ಬರೋ ರೀತಿ ಬರ್ತಾ ಇದೆ. ಈ ವರ್ಷ ಸ್ವಲ್ಪ ಏನೋ ವಿಭಿನ್ನವಾಗಿರ್ಬೋದು. ನಮ್ಮ ಸಂಸದರ ಪ್ರಯತ್ನದಿಂದ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿದೆ. ನಮ್ಮ ಈ ಬಾಂಧವ್ಯ ಚೆನ್ನಾಗಿದೆ. ನಮ್ಮ ಕೆಲಸಗಾರರು ಅನ್ನೋದಕ್ಕಿಂತ ನಮ್ಮ ಮನೆ ಕುಟುಂಬದವ್ರನ್ನ ಯಾಕೆ ನಾನು ವಿಮಾನ ಪ್ರಯಾಣ ಮಾಡಿಸ್ಬಾರ್ದು ಅಂದ್ಕೊಂಡೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಸರಿ ಅನ್ನಿಸ್ತು. ಈ ತಿರುಪತಿ ಫ್ಲೈಟ್ ಇದೆ, ಹೈದರಾಬಾದ್ ಇದೆ, ನಮಗೆ ಅಲ್ಲೇನು ಕೆಲಸ ಇರಲ್ಲ. ಗೋವಾ ಅಂದ್ರೆ ಅವ್ರು ಸಂತೋಷವಾಗಿ ಇರ್ಲಿಕ್ಕಲ್ಲ ಅವಕಾಶ ಇಲ್ಲ. ಗೋವಾ ಆದ್ರೆ ಒಂದು ಎಂಜಾಯ್ಮೆಂಟ್ ಇರುತ್ತೆ, ಉಲ್ಲಾಸವಾಗಿರ್ತಾರೆ, ಗೋವಾ ನೋಡ್ದಂಗಾಗುತ್ತೆ, ಬೀಚ್ ಸೈಡು. ಓಕೆ, ಮಾಮೂಲಿ ಕೆಲಸಗಾರರು ಅಂತಂದಾಗ ಅವರಿಗೆ ಸ್ವಲ್ಪ ಎಂಜಾಯ್ಮೆಂಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಂಗಾಗಿ ಗೋವಾ ಪ್ಲ್ಯಾನ್ ಮಾಡಿದೆ. ಓಕೆ, ಆ ದೃಷ್ಟಿನಲ್ಲಿ ಶಿವಮೊಗ್ಗದ ಮ್ಯಾಂಗೋ ಲೀಫ್ ಮಾಲೀಕರಾದ ನನ್ನ ಸ್ನೇಹಿತರು ಆದಂಥ ಮಂಜಾತ್ ಅವರು ಸಹಕಾರ ಕೊಟ್ಟರು. ಅವರೊಂದು ಪ್ಯಾಕೇಜಲ್ಲಿ ನಾನು 10 ಜನ ನಮ್ಮ ಕೆಲಸಗಾರ, ಕುಟುಂಬದ ಕೆಲಸಗಾರನ ಕರ್ಕೊಂಡು 3 ದಿವಸ ಎಲ್ಲದನ್ನು ಮರೆತು ಗೋವಾದಲ್ಲಿ ವಿಶೇಷವಾಗಿ ಪ್ರವಾಸ ಮಾಡಿ, ಆ ಗೋವಾದಲ್ಲೂ ಜೊತೆಗೆ ಒಂದು ಸ್ಪೈಸಿ ಪ್ಲಾಂಟೇಶನ್ ಅಂತ ಅಲ್ಲಿಗೂ ಹೋಗಿದ್ವಿ, ವಿಸಿಟ್ ಮಾಡಿದ್ವಿ. ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತೆ ಒಂದು ಹಂಗಂತ. ರೈತರಿಗೆ ಸಂಬಂಧಪಟ್ಟಿದೆ. ಅದರಲ್ಲಿ ಸ್ಪೈಸಿ ಸಾಂಬಾರು ಬೆಳೆಗಳು ಯಾವ್ಯಾವ್ದು ಇದೆಯಾ ಪ್ರತಿಯೊಂದನ್ನು ಎಲ್ಲ ಬೆಳೆದಿದ್ದಾರೆ ಅಲ್ಲಿ. ಅದ್ರ ಬಗ್ಗೆ ಪ್ರತಿಯೊಂದು ಇದಕ್ಕೂ ಮಾಹಿತಿ ಕೊಡ್ತಾ ಹೋದವರು. ಉದಾಹರಣೆ ಏಲಕ್ಕಿ ಆಗ್ಬೋದು, ಶುಂಠಿ ಆಗ್ಬೋದು, ಲವಂಗ ಆಗ್ಬೋದು. ಅಂದ್ರೆ ನಿಮ್ಗೆ ಅದು ಮಾಡಲ್ಲ ಅಂತ ಅನಿಸ್ತು. ಹೌದು, ಅದು ನೋಡಿದಾಗ ಒಬ್ಬ ರೈತ ಹೇಗೆ ಅರ್ನಿಂಗ್ಸ್ ಮಾಡ್ಬೋದು ಅಂತೇಳಿ ನಿಮಗೆ ಆ ತೋಟಗಳನ್ನು ಪರಿಚಯ ಮಾಡ್ಕೊಡೋದಲ್ದ್ರೆ ಅಲ್ಲೇ ಅದೇ ಜಾಗದಲ್ಲಿ ಊಟ ಕೊಡುವಂಥದ್ದು, ಅದು ಹಣಕ್ಕೋಸ್ಕರನೇ. ಅದು ಒಳಗಡೆ ಎಂಟ್ರಿ ಆಗ್ಲಿಕ್ಕೂ ಟಿಕೆಟ್ ಇರುತ್ತೆ. ನಮ್ಮಲ್ಲಿ ತೋಟ ಬಂದ್ರೆ ಯಾರು ಬಂದ್ರೆ ಸಾಕು ಕರ್ಕೊಂಡು ಹೋಗ್ತೀವಿ. ಆದ್ರೆ ಅದೇ ಗೋವಾ ರಾಜ್ಯದಲ್ಲಿ ಒಂದು ತೋಟದೊಳಗೆ ಹೋಗ್ಬೇಕು ಅಂದ್ರೆ ಹಣ ಕೊಟ್ಟು ಟಿಕೆಟ್ ತಗೊಂಡು ಅಲ್ಲಿ ಮಾಹಿತಿನ ಪಡೆದು ಅವ್ರು ಹೇಳಿದ್ದ ಮಾಹಿತಿ ಪಡೆದು ಜೊತೆಲಿ ಮಾಹಿತಿನೂ ಒಳ್ಳೆ ಒಂದು ಉಪಯುಕ್ತವಾದ ಮಾಹಿತಿ. ಅವರಿಂದ ಹಣ ಕೊಟ್ಟಿದ್ದು ನಮಗೆ ಅನ್ಸಿಲ್ಲ, ಒಂದು ಊಟಕ್ಕೆ ಕೊಟ್ವಿ ಅಂದ್ಕೊಂಡ್ವಿ, ಒಂದು ಉಪಯುಕ್ತವಾದ ಮಾಹಿತಿನೂ ಸಿಕ್ತು. ಇದ್ರಲ್ಲಿ ಸಂಬಂಧಪಟ್ಟಂಗೆ ನಾವು ಈಗ ಅದನ್ನೆಲ್ಲ ಕೆಲವೊಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಬೆಳಿತಾನೆ ಇದೀವಿ. ಅಲ್ಲಿ ನಮ್ಮ ಯಾರೊಬ್ಬ ನಮ್ಮ ಕುಟುಂಬದ ಕಾರ್ಮಿಕ ಹೇಳ್ತಾ ಇದ್ದ, ಒಂದೇನೋ ಹಳ್ಳಿ ಗಾದೆ ಹೇಳ್ತಾರಲ್ಲ ಮುಂಚೆ, ಅಣ್ಣ ಏನ ಇರೋ 3 ಅಡ್ದಾಳಿಗೆ 6 ಅಡ್ದಾಳಿಗೆ 3 ಅಡ್ದಾಳಿ ಏನೋ ಹೇಳಿದ್ದು ಅನ್ನಂಗೆ ಆಯ್ತು. ನಮಗೆ ಅನುಭವ ಇದೆ, ಇದನ್ನ ಹೇಳ್ತಾ ಇದ್ದಾರಲ್ಲ ಅಂತಂದ. ಬಟ್ ನಮಗೆ ಅನುಭವ ಇದೆ, ಅಲ್ಲಿ ಬರ್ತಕ್ಕಂಥ ಬೇರೆ ರಾಜ್ಯದ ಜನಗಳು, ಬೇರೆ ಜನಗಳಿಗೆ ಅದ್ರ ಅನುಭವ ಇರೋದಿಲ್ಲ, ಅವ್ರಿಗೆ ಹೊಸದು, ಅವ್ರಿಗೆ ಹೇಳಬೇಕಾಗತ್ತೆ. ನಿನ್ಗೆ ಅನುಭವ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಹೇಳೋ ಕರ್ತವ್ಯ ಹೇಳ್ತಾರೆ, ಅದನ್ನ ತಿಳ್ಕೊಳ್ತಾರೆ. ನೀನು ಪ್ರಾಕ್ಟಿಕಲಿ ನಿಂಗೆ ಅನುಭವ ಇದೆ. ಅದೇ ನಮಗೆ ಆ ಭಾಷೆ ಜ್ಞಾನ ಇಲ್ದಾನೆ ಇರ್ಬೋದು ಒಂದು.
ಇನ್ನೊಂದು ನಮ್ಮನ್ನು ನಾವು ಪ್ರಚಾರ ಮಾಡ್ಕೊಂಡೇ ಇರೋವಂಥದ್ದು ಈ ಇವತ್ತೇನು ಸೋಷಿಯಲ್ ಮೀಡಿಯಾ ಇದೆ ಅದರಲ್ಲಿ ನಾವು ಎಂಟ್ರಿ ಆಗದೇ ಇರೋದ್ರಿಂದ ನಮ್ಗಳಿಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಅದನ್ನೇ ಅವರು ಕಮರ್ಷಿಯಲ್ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಹಾಂ, ಓಕೆ. ಜೊತೆಗೆ ನಮ್ಮೆಲ್ಲ ಗೋವಾ ಪ್ರವಾಸ 3 ರಾತ್ರಿ 4 ಹಗಲು ತುಂಬ ಚೆನ್ನಾಗಿತ್ತು. ಗೋವಾದೆಲ್ಲ ಪ್ರತಿಷ್ಠೆ ಎಲ್ಲ ಸ್ಥಳಗಳ ಜೊತೆಗೆ ಈ ಕ್ರೂಸಲ್ಲೂ ಬೇರೆ ಒಂದು 2 ಅವರ್ಸು ಅಲ್ಲಿ ಜೊತೆಗೆ ಡಾಲ್ಫಿನ್ ನೋಡಕ್ ಹೋಗಂತ ಡಾಲ್ಫಿನ್ಸ್ ಬೇರೆ ಇತ್ತು, ಅದನ್ನು ನೋಡಕ್ ಹೋಗಿದ್ವಿ ಬೋಟಲ್ಲಿ. ಜೊತೆಗೆ ಚರ್ಚು, ಮಂಜೇಶ್ವರ ಟೆಂಪಲ್ಲು, ಏನು ಪ್ರೇಕ್ಷಣೀಯ ಸ್ಥಳಗಳಿದಾವೆ ಎಲ್ಲ ಒಂದು ಭೇಟಿ ಮಾಡಿಸಿ ಕರ್ಕೊಂಡು ಬಂದ್ವಿ. ಬಹಳ ಖುಷಿಯಿಂದ ನಮ್ಮ ಅವರ ಬಾಂಧವ್ಯ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು ಅಂತ ಈ ಪ್ರವಾಸದಿಂದ ನನಗೆ ಅನ್ನಿಸ್ತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಉತ್ಸಾಹಭರಿತವಾಗಿ ಕೆಲಸ ಮಾಡ್ತಾರೆ. ಬಹುಶಃ ಜಮೀನ್ದಾರರು ಅಂತ ಪದ ಉಪಯೋಗಿಸ್ತೀವಿ. ಆ ಎಲ್ಲ ಜಮೀನ್ದಾರರು ಈ ರೀತಿ ನಡ್ಕೊಂಡ ಇದ್ದೇ ಆದರೆ ಒಂದೊಳ್ಳೆ ಸಂಬಂಧಗಳಿದಾದರೆ ಕೃಷಿ ಮತ್ತೆ ಒಂದು ಒಳ್ಳೆಯ ಸ್ಥಾನ ಪಡೆಯುತ್ತೆ ಅಂತೇಳಿ. ಹೌದು, ಅದು 100ಕ್ಕೆ 100 ಸತ್ಯ. ಕೃಷಿನೂ ಒಂದು ಒಳ್ಳೆಯ ಸ್ಥಾನ ಪಡೆಯುತ್ತೆ. ಮಾಲೀಕರ ಮತ್ತು ಕಾರ್ಮಿಕರ ಬಾಂಧವ್ಯ ಚೆನ್ನಾಗಿದ್ದಾಗ ಜೊತೆಗೆ ಏನು ಇದು ನಾವೇನು ಭೇದ ಭಾವ ಅಂತೀವಲ್ಲ, ಜಾತಿ ಆ ಭಾವನೂ ಭೇದ ಭಾವನೂ ಕಮ್ಮಿ ಆಗುತ್ತೆ. ನಾವೆಲ್ಲ ಒಂದೇ ಅನ್ನೋ ಭಾವನೆ ಬರುತ್ತೆ. ಆ ರೀತಿ ಬಂದಾಗ ಕೃಷಿಕನಿಗೂ ಒಳ್ಳೆಯದು, ಕಾರ್ಮಿಕನಿಗೂ ಒಳ್ಳೆಯದು, ನಾಡಿಗೂ ಒಳ್ಳೆಯದು. ಅವನಾರ ಅಂದಾನೆ ಇವೆಲ್ಲ ನಮ್ಮವ್ರೆ ಅಂತ ಅನ್ಕೊಂಡ್ರೆ ಈ ಬಸವಣ್ಣ ಒಂದು ಹೇಳ್ತಾರೆ, ಅವನಾರವ ಇವ ನಮ್ಮವ ಅಂದ್ಕೊಂಡು ಅಂತ. ಬಸವಣ್ಣನ ಮಾತಿಗೂ ಒಂದು ಪುಷ್ಟಿ ಸಿಕ್ಕಂಗಾಗುತ್ತೆ. ಇವತ್ತು ಅದು ಪ್ರಸ್ತುತ ಅನ್ನಿಸ್ತಾ ಇದೆ ನಮಗೆ. ಹೌದು, ಸೂಪರ್, ಭಾಳ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ಮತ್ತೆ ದೊಡ್ಡ ಪ್ಲಾನೇ ಮಾಡ್ಬೋದು ಅಂತ ಅನಿಸುತ್ತೆ. ಇವತ್ತೇನೋ ಒಂದು ಲೋಕಲ್ ಆದಂಗೆ ಆಗಿದೆ ಈಗ ಗೋವಾ. ಬರ್ತಾ ಮುಂದಿನ ದಿನಗಳಲ್ಲಿ ಕೆಲವು ವಿದೇಶಿ ಪ್ರವಾಸಿಗಳು ಸಹ ಅದ್ರ ಜೊತೆಗೆ ಅಂದರೆ ಅವ್ರು ಚೆನ್ನಾಗಿ ಅವ್ರು ದುಡಿಮೆ ಮಾಡ್ತಾ ಅವರು ನಮ್ಗೆ ಸಹಕಾರ ಕೊಟ್ಟರೆ, ಈಗ ನಮ್ಮ ಕಾರ್ಮಿಕರು ಇಷ್ಟು ವರ್ಷ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ, ಇನ್ನು ಮುಂದೇನೂ ಸಹಕಾರ ಕೊಡ್ತಾರೆ. ಅದೆಲ್ಲ ಕೆಲವರಿಗೆಲ್ಲ ವಯಸ್ಸು ಆಗ್ತಾ ಇದೆ. ನಮಗೂ ಅನ್ನಿಸ್ತಾ ಇದೆ ಆಗ್ಲೇ ಅವ್ರು ಇನ್ನೂ ಸ್ವಲ್ಪ ಸುತ್ತಾಡ್ಸಿರೋ ಒಳ್ಳೇದು ಬರ್ತಕ್ಕಂಥ ದಿನಗಳಲ್ಲಿ ಅಂತ. ಆ ನಿಟ್ಟಿನಲ್ಲಿ ಮುಂದೆ ಬರೋ ದಿನಗಳಲ್ಲಿ ಪ್ರಯತ್ನ ಪಡ್ತೇವೆ. ನಮ್ಮ ಆದಾಯ ಜಾಸ್ತಿ ಆಗ್ಲಿಕ್ಕೆ ಅವ್ರು ಶ್ರಮ ಪಟ್ರೆ ಅವ್ರ ಸಂತೋಷಕ್ಕೂ ನಾವು ಕಾರಣರಾಗ್ಬೋದು ಮುಂದಿನ ದಿನಗಳಲ್ಲಿ. ಈಗ ಅವ್ರು ಇರೋದ್ರಿಂದಾನೇ ಅವ್ರು ಆ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಆದಾಯ ಜಾಸ್ತಿ. ನಾವು ಅವ್ರಿಗೆ ಕೂಲಿ ಕೊಡ್ತಾ ಇದೀವಿ ಅಂತಂದ್ರೆ ಅವ್ರ ದುಡಿಮೆ ಶ್ರಮ ನಾವು ಕೊಡ್ತಾ ಇದೀವಿ. ಈಗ ಅವ್ರು ದುಡಿಮೆ ಮಾಡೋದ್ರಿಂದ ನಮಗೆ ಆ ಶಕ್ತಿ ಬಂದಿದೆ. ಹೌದು, ಅನೇಕ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಹೇಳ್ತಿರ್ತಾರೆ ನಾವು ಪ್ರವಾಸ ಮಾಡೋದ್ರಿಂದ ನಮ್ಮ ಬಾಂಧವ್ಯಗಳು ಜಾಸ್ತಿ ಆಗುತ್ತೆ ಅಂತೇಳಿ. ಬಹುಶಃ ಅದು ನಿಜ ಆಗ್ತದೆ ಅಂತ ನನಗನ್ನಿಸ್ತಾ ಇದೆ. ಹೌದು, ನೀವು ಹೇಳೋದು ಸತ್ಯ ಇದೆ. ಪ್ರವಾಸಗಳು ಮಾಡೋದ್ರಿಂದ ನಮ್ಮ ಯಾರೇ ಆಗಲಿ ಮನೇಲೇ ಇರ್ಬೋದು, ಸಂಬಂಧಗಳು ಚೆನ್ನಾಗಿರುತ್ತೆ. ಅಥವಾ ಕೂಲಿ ಕಾರ್ಮಿಕರ ಜೊತೆಗಿರ್ಬೋದು. ನಾವು 4 ದಿವಸ ಪ್ರವಾಸದಲ್ಲಿ ನಾವು ಸಾಹುಕಾರ ಆಗಲಿ ಅವ್ರ ಕಾರ್ಮಿಕರಾಗಲಿ ಮಾಲೀಕ ಅಂತಂದು ಯಾವುದೇ ಭೇದ ಭಾವ ಎಲ್ಲ ಜೊತೆಗೆ ಕೂರ್ತಿದ್ವಿ, ಜೊತೆಗೆ ಊಟ ಮಾಡ್ತಾ ಇದ್ವಿ, ಜೊತೆಗೆ ತಿಂಡಿ ತಿಂತಾ ಇದ್ವಿ. ಮೊದಲು ಹೋದಾಗ ಸ್ವಲ್ಪ ಸಂಕೋಚ ಪಡ್ತಾ ಇದ್ರು ಮೊದಲನೇ ದಿವಸ, ಆಮೇಲೆಲ್ಲ ಮಿಂಗಾಲ ಆದ್ರು. ಸಾಹುಕಾರರಿಗೆ ಹೇಗೆ ಮಾಲೀಕರಿಗೆ ಕೂತ್ಕೊಳ್ಳೋದು ಹೇಗೆ ಅಂತ ಯೋಚನೆ ಬರ್ತಾ ಇತ್ತು ಅವರಿಗೆ. ಆಮೇಲೆಲ್ಲ ಫ್ರೀ ಮಾಡ್ಕೊಂಡ್ರು. ಬರ್ತಕ್ಕಂಥ ದಿನಗಳಲ್ಲಿ ಇದೀಗೆ ಹೋದ್ರೆ ಇನ್ನೂ ಒಂದು ಉತ್ತಮವಾದ ಬಾಂಧವ್ಯ ಬೆಳೆಯುತ್ತೆ ನಮ್ಮಲ್ಲಿ. ಓಕೆ, ಸೂಪರ್. ಕೇಳಿದ್ರಲ್ಲ ಸ್ನೇಹಿತರೆ, ಇದು ಒಂದು ಸಣ್ಣ ಇಂಟರ್ವ್ಯೂ ಅಂತಲೇ ಹೇಳ್ಬೋದು. ಒಂದು ವಿಷಯ ತಿಳಿಲಿಕ್ಕೆ ಏನು ಬೇಕೋ ಅಷ್ಟನ್ನು ನಾವು ಮಾತ್ರ ಸಂಗ್ರಹಿಸಿದ್ದೀವಿ. ಇದು ಮುಂದೆ ಬೆಳೀತಾ ಬೆಳೀತಿನ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಅದ್ರ ಜೊತೆಗೆ ಒಂದು ಒಳ್ಳೆ ಮೆಸೇಜನ್ನು ಸಹ ಕೊಟ್ಟಿದ್ದಾರೆ ಅವರು, ಸಂಬಂಧಗಳು ಚೆನ್ನಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿ. ಈ ನಿಟ್ಟಲ್ಲಿ ಎಲ್ಲ ಜಮೀನ್ದಾರರು ಪ್ರಯತ್ನಿಸಿದರೆ ತುಂಬ ಒಂದು ಒಳ್ಳೆಯ ಕೃಷಿ ನಮ್ಮದಾಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಅವ್ರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅರ್ಶನರೇ. ನಮಸ್ಕಾರ.